2024 ಜೂನ್ 11 ಕರ್ನಾಟಕ ರಾಜ್ಯದ ಸಿನಿಮಾ ಅಭಿಮಾನಿಗಳ ಪರವಾಗಿ ಒಂದು ದೊಡ್ಡ ಕರಾಳ ದಿನ. ಬಹಳ ಅಭಿಮಾನಿಗಳನ್ನು ಹೊಂದಿದ್ದ, ಇನ್ಫ್ಯಾಕ್ಟ್ ಅಭಿಮಾನಿಗಳ ಬಾಯಿಂದ ಡಿ ಬಾಸ್ ಅಂತ ಕರೆಸಿಕೊಂಡಿದ್ದ ದರ್ಶನ್ ಒಂದು ಕೊಲೆ ಕೇಸ್ನಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಹೌದು, ದರ್ಶನ್ ಪೊಲೀಸರ ಅತಿಥಿಯಾಗಿ ಇವತ್ತಿಗೆ ಸರಿಯಾಗಿ 2 ವರ್ಷ. ಈ 2 ವರ್ಷದಲ್ಲಿ ಏನೇನಾಯಿತು, ದರ್ಶನ್ ಹೊರಗಡೆ ಬರೋದು ಯಾವಾಗ, ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆಯಾ ಇಲ್ವಾ, ಈ ಬಗ್ಗೆ ಮಾತಾಡೋಣ. ನಮಸ್ಕಾರ, ಇದು ಕನ್ನಡ ನ್ಯೂಸ್. ನಾನು ಪ್ರಣೋತ್ ಆರ್ಗಾಣಿಕ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ತನ್ನ ಗೆಳತಿ ಪವಿತ್ರ ಗೌಡ ಅವರಿಗೆ ಅವಾಚ್ಯ ರೀತಿಯಲ್ಲಿ ಮೆಸೇಜ್ಗಳನ್ನು ಮಾಡಿ ಆಕೆಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದ ಅನ್ನುವ ಕಾರಣಕ್ಕೆ ತನ್ನ ಅಭಿಮಾನಿ ಸಂಘದ ಅಧ್ಯಕ್ಷನ ಮುಖಾಂತರವಾಗಿ ಚಿತ್ರದುರ್ಗದಿಂದ ಆತನನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಸ್ಟೋನಿ ಬ್ರೂಕ್ ಅನ್ನುವ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ದರ್ಶನ್ ಅಲ್ಲೇ ಪಕ್ಕದಲ್ಲಿದ್ದಂತಹ ಶೆಡ್ಗೆ ಅವನನ್ನು ಕರ್ಕೊಂಡು ಹೋಗಿ ಅವನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಆ ರೇಣುಕಾ ಸ್ವಾಮಿಯ ಕೊಲೆಗೆ ಕಾರಣರಾಗಿ ಇದೇ ದಿನ ಅಂದರೆ ಜೂನ್ 11ನೇ ತಾರೀಕು 2024ರಂದು ಪೊಲೀಸರ ಅತಿಥಿಯಾಗಿ ಜೈಲು ಸೇರಿದರು. ಅದಾದ ಬಳಿಕ ಹಲವು ಕಾನೂನಿನ ತೊಡಕುಗಳಿಗೆ ಎದುರಾಗಿರುವ ದಾಸ ಈಗ ಫೈನಲಿ 2 ವರ್ಷಗಳಿಂದ ಜೈಲಿನಲ್ಲೇ ಇದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿ 2 ವರ್ಷವನ್ನು ಜೈಲಲ್ಲಿ ಕಳೆದಿರುವಂತಹ ಡಿ ಬಾಸ್ ದರ್ಶನ್ ಆರಂಭಿಕ ಹಂತದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದರು. ಅಲ್ಲಿ ಪರಪ್ಪನ ಅಗ್ರಹಾರದ ಇತರೆ ಕೈದಿಗಳ ಜೊತೆಗೆ ಐಷಾರಾಮಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವ ಫೋಟೋ ಒಂದು ವೈರಲ್ ಆದ ಬಳಿಕ ನಟ ದರ್ಶನ್ ಅವರನ್ನು ನೇರವಾಗಿ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಲಾಗಿತ್ತು. ಬಳ್ಳಾರಿಯ ಸ್ಪೆಷಲ್ ಸೆಲ್ನಲ್ಲಿ ಅವರನ್ನು ಇರಿಸಲಾಗಿತ್ತು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಹಲವು ಬೇರೆ ಬೇರೆ ಕೈದಿಗಳು, ಬೇರೆ ಬೇರೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಗಳು ದರ್ಶನ್ ಅವರ ಜೊತೆಗಿದ್ರು. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಒಬ್ಬಂಟಿಯಾದರು. ಸ್ಪೆಷಲ್ ಸೆಲ್ನಲ್ಲಿ ಬೇರೆ ವಿಶೇಷ ನಿಗಾ ವ್ಯವಸ್ಥೆಗಳನ್ನು ಮಾಡಿ CCTV ಸರ್ವೆಲಿಯನ್ಸ್ನಲ್ಲಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲಲ್ಲಿ ಇರಿಸಲಾಗಿತ್ತು. ಬಳ್ಳಾರಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲೇ ತನಗೆ ಬೆನ್ನು ನೋವಿದೆ, ವಿಪರೀತ ಬೆನ್ನು ನೋವಿರೋದ್ರಿಂದ ಅತಿ ಶೀಘ್ರವಾಗಿ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ಹೇಳಿ ತನ್ನ ಪರ ವಕೀಲರ ಮುಖಾಂತರ ಕೋರ್ಟ್ ಮೊರೆ ಹೋದ ದರ್ಶನ್ ಅದೇ ಅನಾರೋಗ್ಯದ ಕಾರಣದಿಂದ ಒಂದು ಜಾಮೀನು ಪಡೆಯೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದರು. ಜಾಮೀನು ಪಡೆದು ಕೆಲವೇ ದಿನಗಳಲ್ಲಿ ನನಗೆ ಬೆನ್ನೋವಿದೆ, ಅದಕ್ಕೆ ಆಪರೇಷನ್ ಆಗಬೇಕು ಅಂದಿದ್ದ ದಾಸ ಜಾಮೀನು ಪಡಿತಾ ಇದ್ದ ಹಾಗೆ ಆಪರೇಷನ್ ಏನಿಲ್ಲ, ಕೇವಲ ಫಿಸಿಯೋಥೆರಪಿ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಬಹಳ ಆರಾಮಾಗಿ ಮನೆಯಲ್ಲೇ ತನ್ನ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಕಾನೂನಿನ ಕಣ್ಣಿಗೆ ಮಣ್ಣೆರಚೋದಕ್ಕೋ ಅಥವಾ ಅವತ್ತಿನ ಪರಿಸ್ಥಿತಿಗೋ ಒಂದಿಷ್ಟು ದಿನಗಳ ಕಾಲ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದರೂ ಕೂಡ ಒಂದಿಷ್ಟು ದಿನಗಳ ಕಾಲ ತನ್ನ ಪತ್ನಿ ಮತ್ತು ಮಕ್ಕಳ ಜೊತೆಗೆ ಹೊರಗಡೆ ಬೇರೆ ಬೇರೆ ದೇಶಕ್ಕೆ ಪ್ರವಾಸಕ್ಕೆ ಅಂತ ಹೋದರು. ತನ್ನ ಒಂದಿಷ್ಟು ದಿನಗಳ ಜೈಲು ವಾಸದ ಕಹಿ ನೆನಪುಗಳನ್ನು ಮರೆಯೋದಕ್ಕೋಸ್ಕರ ಕುಟುಂಬದ ಜೊತೆಗೆ ಸಿಹಿ ನೆನಪುಗಳನ್ನು ಕ್ರೋಢೀಕರಿಸುವ ಕೆಲಸವನ್ನು ಅವತ್ತಿಗೆ ದರ್ಶನ್ ಮಾಡಿದರು. ಆದರೆ ಆ ಖುಷಿ ಬಹಳ ದಿನ ಬಾಳಿಕೆ ಬಂದಿಲ್ಲ. ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿತ್ತಾಗಿದ್ರೂ ಕೂಡ ಪೊಲೀಸರು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಬೇಕು, ಮತ್ತೆ ವಾಪಸ್ ಅವರನ್ನು ಕಾರಾಗೃಹಕ್ಕೆ ತಂದು ಬಿಡಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಿದರು. ಆ ಮನವಿಯನ್ನು ಪುರಸ್ಕರಿಸಿದ್ದ ನ್ಯಾಯಾಲಯ ದರ್ಶನ್ ಅವರಿಗೆ ಆರೋಗ್ಯ ಕಾರಣದಿಂದ ಕೊಡಲಾಗಿದ್ದಂತಹ ಜಾಮೀನನ್ನು ರದ್ದು ಮಾಡುತ್ತೆ. ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರದ ಅತಿಥಿ ಆಗಬೇಕು ಅನ್ನುವ ಆದೇಶವನ್ನು ಹೊರಡಿಸುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೆ ವಾಪಸ್ ಶಿಫ್ಟ್ ಆದ ಬಳಿಕ ದರ್ಶನ್ ಆರೋಗ್ಯದ ಸಮಸ್ಯೆ, ಊಟದ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳಿ ಹಲವು ಕಾರಣಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಜಾಮೀನನ್ನು ಪಡೆಯುವ ಪ್ರಯತ್ನವನ್ನು ಪ್ರತಿನಿತ್ಯವೂ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ವರೆಗೆ ಹೋದಂಥ ದರ್ಶನ್ ಪ್ರಕರಣದಲ್ಲಿ ಬಹಳ ದೊಡ್ಡ ಕಠೋರವಾದ ನಿರ್ಧಾರವೊಂದನ್ನು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಿತ್ತು. ಮತ್ತೆ ವಾಪಸ್ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದ ದರ್ಶನ್ಗೆ ಮುಂದಿನ 1 ವರ್ಷಗಳ ಕಾಲ ಯಾವುದೇ ಜಾಮೀನು ಅರ್ಜಿ ಹಾಕೋ ಹಾಗಿಲ್ಲ. ಮುಂದಿನ ಅಂದರೆ ಇಡೀ ಕೇಸಿನ ಟ್ರಯಲ್ ಮುಗಿಯೋವರೆಗೂ 1 ವರ್ಷದ ಒಳಗೆ ಟ್ರಯಲ್ ಮುಗಿಬೇಕು ಮತ್ತು ಆ 1 ವರ್ಷದವರೆಗೆ ದರ್ಶನ್ ಮತ್ತು ಯಾವುದೇ ಬೇಲ್ ಅಪ್ಲಿಕೇಶನ್ನ ಹಾಕಬಾರ್ದು. ಒಂದು ವೇಳೆ 1 ವರ್ಷದ ಒಳಗಾಗಿ ಈ ಟ್ರಯಲನ್ನು ಮುಗಿಸದೆ ಹೋದರೆ ಆಗ ನೇರವಾಗಿ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಪೊಲೀಸರಿಗೆ ಕೊಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದಿನ 365 ದಿನಗಳ ಕಾಲ ದರ್ಶನ್ ಅವರಿಗೆ ಬೇಲ್ ಅವಕಾಶ ಇಲ್ಲ ಅಂತ ಮೊನ್ನೆ 2026ರ ಮೇ ತಿಂಗಳಿನಲ್ಲಿ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಸದ್ಯ 2027ರ ಮೇ ತಿಂಗಳಿನವರೆಗೂ ದಾಸನ ಜೈಲು ವಾಸ ಪಕ್ಕಾ ಆಗಿದೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ದರ್ಶನ್ ಹೊರಗಡೆ ಬರೋದು ಕಷ್ಟ ಸಾಧ್ಯ ಅಂತ ಕರೆಸಿಕೊಳ್ಳುತ್ತೆ. ಇನ್ನು ವಿಶೇಷವಾದ ಘಟನೆಗಳು ಅಥವಾ ತೀರಾ ಎಮರ್ಜೆನ್ಸಿ ಸಿಚುವೇಶನ್
ಸಿಚುವೇಶನ್ಗಳಿದ್ರೆ ಮಾತ್ರ ದರ್ಶನ್ ಕೆಲವೇ ದಿನಗಳ ಕಾಲ ಪೆರೋಲ್ ಮುಖಾಂತರ ಹೊರಗಡೆ ಬರುವ ಅವಕಾಶ ಕಾನೂನಲ್ಲಿ ಇದೆ. ಆದರೂ ಕೂಡ ಮುಂದಿನ 1 ವರ್ಷಗಳ ಕಾಲ ದರ್ಶನ್ ಹೊರಗಡೆ ಬರೋದಂತೂ ಖಂಡಿತ ಅಸಾಧ್ಯ ಅಂತ ಹೇಳ್ಬೋದು. ಆದರೆ ಒಂದು ವೇಳೆ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಈ ಪ್ರಕರಣದ ತನಿಖೆ ಟ್ರಯಲ್ಸ್ ಮುಂದಿನ 2027 ಮೇ ತಿಂಗಳ ಒಳಗಾಗಿ ಮುಗಿಯದೇ ಹೋದರೆ ಆಗ ಆಟೋಮೆಟಿಕ್ ಆಗಿ ಸುಪ್ರೀಂ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡುತ್ತೆ. ಹಾಗಾಗಿ ದರ್ಶನ್ ಮುಂದಿನ ವರ್ಷದ ಮೇ ತಿಂಗಳಿನಲ್ಲಿ ಹೊರಗಡೆ ಬರುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ದರ್ಶನ್ ಹೊರಗಡೆ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳಿದರೆ ತಪ್ಪಿಲ್ಲ. ಹಾಗಾಗಿ ದರ್ಶನ್ ಅಭಿಮಾನಿಗಳು ಬಹಳಷ್ಟು ಜನ ದರ್ಶನ್ ಅವರನ್ನು ನೋಡಬೇಕು, ದರ್ಶನ್ ಅವರ ಮತ್ತೊಂದು ಸಿನಿಮಾ ಕಾಣಬೇಕು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡ್ರೆ ಅದು ಮುಂದಿನ 1 ವರ್ಷಕ್ಕೆ ಅಸಾಧ್ಯ. ಮುಂದೆ 1 ವರ್ಷದ ಬಳಿಕ ದರ್ಶನ್ ಜೀವನದಲ್ಲಿ ಏನೋ ಬಹಳ ಮಹತ್ವದ ಬದಲಾವಣೆಗಳಾಗಿ ಹಿಂದೆ ಮಾಡಿರುವ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡು ಈ ಪ್ರಕರಣದಲ್ಲಿ ಏನಾದರೂ ಅವರಿಗೆ ಜಾಮೀನು ಸಿಕ್ಕಿ ಮುಂದೆ ಹೊರಗಡೆ ಬಂದರೆ ಸಿನಿಮಾಗಳನ್ನು ಮಾಡಬಹುದು. ಇಲ್ಲ ಈ ಪ್ರಕರಣದಲ್ಲಿ ಎಲ್ಲಾದರೂ ದರ್ಶನ್ ದೋಷಿ ಅಂತ ಸಾಬೀತಾಗಿ ಈ ಪ್ರಕರಣದ ಶಿಕ್ಷೆಯನ್ನು ಅನುಭವಿಸುವ ಸಾಧ್ಯತೆಗಳು, ಅಂತಹ ಸನ್ನಿವೇಶಗಳು ದರ್ಶನ್ ಎದುರುಗಡೆ ಬಂದರೂ ಬರಬಹುದು. ಆದರೆ ಸದ್ಯಕ್ಕಂತೂ ದರ್ಶನ್ ಅವರ ಪಾಲಿಗೆ ಕೆಟ್ಟ ಸಮಯ ನಡೀತಾ ಇದೆ. ದರ್ಶನ್ ಅಭಿಮಾನಿಗಳ ಪಾಲಿಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ನಿರಾಸೆ ಮೂಡ್ತಾ ಇದೆ. ಸದ್ಯಕ್ಕೆ ದರ್ಶನ್ ಹೊರಗಡೆ ಬರೋದು ಸಾಧ್ಯವೇ ಇಲ್ಲ. ಆದರೆ ಈ ದಿನ ಜೂನ್ 11, 2026ಕ್ಕೆ ದರ್ಶನ್ ಜೈಲು ಸೇರಿ 2 ವರ್ಷಗಳು ಕಂಪ್ಲೀಟ್ ಆಗಿದೆ. ಇದು ಇವತ್ತಿನ ಕನ್ನಡ ನ್ಯೂಸ್. ನಮಸ್ಕಾರ. ಥ್ಯಾಂಕ್ ಯು.